ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ಶ್ರೀ ಭವಾನಿ ರೆಸಿಪಿಯಲ್ಲಿ ಕ್ಯಾಪ್ಸಿಕಮ್ ಗ್ರೇವಿ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ತಿಂಡಿಗೆ ಚಪಾತಿ ಜೊತೆ, ರೊಟ್ಟಿ ಜೊತೆ, ದೋಸೆ ಜೊತೆನೂ ತಿನ್ಬೋದು. ಸೂಪರಾಗಿರುತ್ತೆ ಫ್ರೆಂಡ್ಸ್. ಈ ರೀತಿಯಾದಂಥ ಒಂದು ಕ್ಯಾಪ್ಸಿಕಮ್ ಗ್ರೇವಿನ ಮಾಡ್ಕೋಬೋದು. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಆಗಿ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಬನ್ನಿ ಇವತ್ತು ಮಾಡೋ ವಿಧಾನ ತೋರಿಸ್ತಾ ಇದ್ದೀನಿ. ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಆ ಪಾತ್ರದಲ್ಲಿ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆನೇ ಹಾಕ್ತಾಯಿದ್ದೀನಿ. ನಾನು ಕ್ಯಾಪ್ಸಿಕಮ್ಮು ಈ ರೀತಿಯಾಗಿ ದಪ್ಪದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 2 ಕ್ಯಾಪ್ಸಿಕಮ್ ತೊಂದಿನಿ. ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಬರೋಣ ನಾವು. ನೋಡಿ ಫ್ರೆಂಡ್ಸ್, ಒಂದು ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ ಈ ರೀತಿಯಾದ ಆದ ನಂತರ ನಾನು ಒಂದು ಪ್ಲೇಟ್ದಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ನೋಡ್ಕೋದು ಫ್ರೆಂಡ್, ಈ ರೀತಿ ಆದ ನಂತರ ಚೆನ್ನಾಗಿ ಹುರಿದಾದ ನಂತರ ಪ್ಲೇಟ್ದಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ಒಂದು ಈರುಳ್ಳಿನ ತೊಂದ್ಬಿಟ್ಟು ಈ ರೀತಿ ಬಿಡಿಸ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿನಿ. ನೀಟಾಗಿ ಒಂದು ಫ್ರೈ ಮಾಡ್ಕೊಂಡಾದ ನಂತರ ಸಪ್ರೇಟ್ ಎತ್ತಿಟ್ಕೋತಾ ಇದ್ದೀನಿ. 2 ಆಲೂಗಡ್ಡೆನ ನಾನು ಸೊಪ್ಪೆ ತೆಗೆದುಬಿಟ್ಟು ಲೈಟಾಗಿ ಒಂದು 5 ನಿಮಿಷ ಬೇಯಿಸ್ಕೊಂಡಿನಿ. ಬಿಡಿಸಿದ ನಂತರ 5 ನಿಮಿಷ ಬೇಯಿಸ್ಕೊಂಡು ನಾನು ಇಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊರೋದ್ರಿಂದ ತುಂಬಾ ಟೇಸ್ಟಿಯಾದಂಥ ಒಂದು ಗ್ರೇವಿ ರೆಡಿ ಆಗುತ್ತೆ. ಚೆನ್ನಾಗಿ ಒಂದು 5 ನಿಮಿಷ ಇಲ್ಲ 10 ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ಎಣ್ಣೆಯಲ್ಲಿ. 5 ನಿಮಿಷ ಬೇಯಿಸ್ಕೊಂಡ್ಬಿಟ್ಟು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಬೇಗನೆ ಬೇಯಲ್ಲ ಅದು ಕ್ಯಾಪ್ಸಿಕಮ್ ಗ್ರೇವಿ. ಇವಾಗ ಅದೇ ಪಾತ್ರೆನೇ ಇಟ್ಕೊಂಡ್ಬಿಟ್ಟು ನಾನು ಮಸಾಲೆನೂ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ದಪ್ಪ ಸೈಜಷ್ಟು ಈರುಳ್ಳಿ ತೊಂದಿನಿ, ಒಂದು ಮೀಡಿಯಮ್ ಸೈಜಷ್ಟು ಒಂದು ಟೊಮೆಟೊ ಹಣ್ಣು ತೊಂದಿನಿ, ಒಂದು 2 ಹಸಿಮೆಣ್ಸಿಕಾಯಿನೂ ಹಾಕ್ತಾಯಿದ್ದೀನಿ, ಒಂದು 10 ಬೆಳ್ಳುಳ್ಳಿನೂ ಸೇರಿಸ್ತಾಯಿದ್ದೀನಿ. ಸೇರಿಸಾದ ನಂತರ ಚೆನ್ನಾಗಿ ಮಸಾಲೆನ ರೆಡಿ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಹುರಿದ್ಬಿಟ್ಟು ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇವಾಗ ನೋಡಿ ಈ ರೀತಿಯಾಗಿ ಹುರ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಒಂದು 10-12 ಗೋಡಂಬಿನೂ ಸೇರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಸೇರಿಸಿದ್ರೆ ಸಾಕು. ಚೆನ್ನಾಗಿ ಒಂದು ಫ್ರೈ ಮಾಡ್ಕೊಳ್ಳೋಣ. ಒಂದು 5 ನಿಮಿಷ ಫ್ರೈ ಆದ ನಂತರ ನೋಡಿ ಈ ರೀತಿಯಾಗಿ ಫ್ರೈ ಆದ ನಂತರ ಚೆನ್ನಾಗಿ ಮಸಾಲೆನ ನಮ್ಗೆ ಫುಲ್ ತಣ್ಣಗಾದ ನಂತರ ನಾನು ರುಬ್ಕೊಂಡು ಬರ್ತೀನಿ. ನೋಡ್ಕೋಬೋದು ಫ್ರೆಂಡ್ಸ್. ಈಗ ಒಂದು ಪಾತ್ರೆನೇ ಇಟ್ಕೋತಾ ಇದ್ದೀನಿ. ಆ ಪಾತ್ರೆಯಲ್ಲಿ ಒಂದು 4 ಸ್ಪೂನ್ ಆಗೋಷ್ಟು ಎಣ್ಣೆನೂ ಸೇರಿಸ್ತಾ ಇದ್ದೀನಿ. ಇವಾಗ ಮಸಾಲೆ ಏನು ರುಬ್ಕೊಂಡಿದ್ದಲ್ಲ ಆ ಮಸಾಲೆನೂ ನಾನು ಡೈರೆಕ್ಟಾಗಿ ಒಗ್ಗರಣೆದಲ್ಲಿ ಹಾಕ್ತಾಯಿದ್ದೀನಿ. ನೋಡಿ ಈರುಳ್ಳಿ ಸೇರಿಸ್ತಾ ಇದ್ದಿಲ್ಲ ನಾನು. ಇವಾಗ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಿನಲ್ಲ ಅದರಿಂದ ನಾನು ಸೇರಿಸ್ತಾ ಇಲ್ಲ. ನೋಡಿ ಈ ರೀತಿಯಾಗಿ ಒಂದು ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ. ಫ್ರೈ ಆದ ನಂತರ ನಾನು ಇವಾಗ ಕ್ಯಾಪ್ಸಿಕಮು, ಈರುಳ್ಳಿ, ಆಲೂಗಡ್ಡೆ ಏನು ಹುರಿದಿಟ್ಟಿದ್ದಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿ ಅದನ್ನು ಸೇರಿಸ್ತಾ ಇದ್ದೀನಿ. ಸೇರಿಸಾದ ನಂತರ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ತಾಯಿದ್ದೀನಿ ಮಸಾಲೆ ಜೊತೆನಿ. ಚೆನ್ನಾಗಿ ಮಸಾಲೆನ ಜೊತೆಲಿ ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡ್ಕೋಬೋದು ಫ್ರೆಂಡ್ಸ್, ಈ ರೀತಿಯಾಗಿ ಚೆನ್ನಾಗಿ ಮಸಾಲೆನ ಹೊಂದ್ಕೋಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೊತಾ ಬನ್ನಿ. ಇವಾಗ ನೋಡಿ ಈ ರೀತಿಯಾಗಿ ಫ್ರೈ ಆದ ನಂತರ ಧನಿಯಾ ಪೌಡ್ರ್ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಖಾರ ಪುಡಿ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಖಾರನ ನೋಡ್ಕೊಂಡ್ಬಿಟ್ಟು ಹಾಕೋಬೋದು ಫ್ರೆಂಡ್ಸ್. ಇವಾಗ ಗರಂ ಮಸಾಲನೂ 1 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಚಿಟಿಕೆ ಅರಿಶಿಣನೂ ಸೇರಿಸ್ತಾ ಇದ್ದೀನಿ. ರುಚಿ ತಕ್ಕಟ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಜೀರಾ ಪೌಡ್ರನ್ನು ಸೇರಿಸ್ತಾ ಇದ್ದೀನಿ. ಜೀರಿಗೆ ಅಂತಾರಲ್ಲ ಅದು ಪೌಡ್ರ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿಯಾಗಿ ಸೇರಿಸಾದ ನಂತರ ಎಲ್ಲನೂ ಚೆನ್ನಾಗಿ ಖಾರ ಉಪ್ಪು ಎಲ್ಲನೂ ಸರಿಯಾಗಿ ಹಿಡ್ಕೋಬೇಕು ಮಸಾಲೆ ಜೊತೆಲಿ. ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ಈ ರೀತಿಯಾಗಿ ನೋಡ್ಕೋಬೋದು ಫ್ರೆಂಡ್ಸ್. ಒಂದು 10 ನಿಮಿಷ ಆದ ನಂತರ ನಮಗೆ ಗ್ರೇವಿ ಎಷ್ಟು ಬೇಕಾಗುತ್ತೋ ಗ್ರೇವಿ ನೀರನ್ನು ನೋಡ್ಕೊಂಡ್ಬಿಟ್ಟು ಸೇರಿಸ್ಕೋಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ಮಿಕ್ಸಿ ತೊಳೆದು ನೀರನ್ನು ಸೇರಿಸ್ತಾ ಇದ್ದೀನಿ ನಾನು. ಒಂದು ಸ್ವಲ್ಪ ಸೇರಿಸಾದ ನಂತರ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡ್ಕೋಬೋದು ಫ್ರೆಂಡ್ಸ್. ಈ ರೀತಿಯಾದಂಥ ಒಂದು ಮಿಕ್ಸ್ ಮಾಡಾದ ನಂತರ ನಿಮಗೆ ಇನ್ನೂ ಗ್ರೇವಿ ತುಂಬಾ ಗಟ್ಟಿಯಾಗುತ್ತೆ. ಇನ್ನು ಬೆಂದು ಬೆಳ್ಕಂದ್ರೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು. ನಾನು ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ. ನೋಡ್ಕೋದು ಇದು ತುಂಬಾ ಗಟ್ಟಿಯಾಗುತ್ತೆ ಫ್ರೆಂಡ್ಸ್ ಬೆಂದಾದ ಬಳಿಕ. ಇವಾಗ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸಾದ ನಂತರ ಚೆನ್ನಾಗಿ ಬೇಯಿಸೋಕೆ ಇಡ್ತಾಯಿದ್ದೀನಿ. ಒಂದು 10 ನಿಮಿಷ ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ಬೇಯಿಸ್ಕೋಬೇಕಾಗುತ್ತೆ ನಾವು. ನೋಡ್ಕೋದು ಫ್ರೆಂಡ್ಸ್, ಈ ರೀತಿಯಾದಂಥ ಒಂದು ಗ್ರೇವಿ ರೆಡಿ ಮಾಡ್ಕೊಂಡ್ರೆ ನಾವು ಚಪಾತಿ ಜೊತೆ, ರೊಟ್ಟಿ ಜೊತೆ, ಬೆಳಗಿನ ಜೊತೆ, ತಿಂಡಿ ಜೊತೆನೂ ತಿನ್ಬೋದು. ಸೂಪರಾಗಿರುತ್ತೆ. ಬೇಗನೂ ಕಡಿಮೆ ಸಮಯಲ್ಲಿ ರೆಡಿ ಆಗುತ್ತೆ ಇದು. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಆದ ನಂತರ ನೋಡಿ ಯಾವ ರೀತಿಯಾಗಿ ಗ್ರೇವಿ ನಮಗೆ ಚೆನ್ನಾಗಿ ಬೆಂದಿದೆ. ನೋಡ್ಕೋಬೋದು ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಗ್ರೇವಿ ಸೂಪರಾಗಿ ರೆಡಿಯಾಗಿದೆ. ಅನ್ನದ ಜೊತೆನೂ ಸರ್ವ್ ಮಾಡ್ಕೊಂಡು ತಿನ್ಬೋದು. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋದು ಬೆಲ್ ಬಟನ್ ಕೂಡ ಕ್ಲಿಕ್ ಆಗಿ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಇದೇ ರೀತಿಯಾಗಿ ನೀವು ಕೂಡ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ತುಂಬಾ ಟೇಸ್ಟಿಯಾಗಿರುತ್ತೆ ಗ್ರೇವಿ.